ಹಲೋ ಫ್ರೆಂಡ್ಸ್, ಇವತ್ತು ನಾವು ಮೈಸೂರು ನಗರದಲ್ಲಿರುವಂಥ ಶ್ರೀ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ 4th ಆಷಾಢ ಶುಕ್ರವಾರದ ಪೂಜೆ ಹೇಗೆ ಮಾಡಿದ್ದಾರೆ ನೋಡೋಣ. ಇಲ್ಲೆಲ್ಲ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಫುಲ್ ದೇವಸ್ಥಾನ ಎಲ್ಲಾನು ಹೂವಿನಿಂದ ಕಂಗೊಳಿಸ್ತಾ ಇದೆ. ನೋಡಿ ಹೇಗೆ. ಇಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆನೇ ಎದ್ದ ತಕ್ಷಣ ಎಲ್ಲ ಮನೆಯಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡ್ಕೊಂಡು ದೇವರ ಮುಂದೆ ತುಪ್ಪದ ದೀಪನ ಹಚ್ಚಿ ಬ್ರಾಹ್ಮಣಿ ಮುಹೂರ್ತದಲ್ಲಿ ಬೇಗನೆ ಹೋಗ್ತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ನಿಂಬೆಹಣ್ಣಿನ ದೀಪನ ಹಚ್ಚೋದು ತುಂಬಾ ವಿಶೇಷ. ಎಲ್ಲರೂ ನಿಂಬೆಹಣ್ಣನ್ನು ತಗೊಂಡು ಅಕ್ಕಿ ಆಮೇಲೆ ಕುಂಕುಮ ಹೂವು ಎಲ್ಲ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಇಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವು ನಿಂಬೆಹಣ್ಣಿನ ದೀಪನ ಈ ಥರ ಒಂದು ಅಡಿಕೆ ತಟ್ಟೆ ತಗೊಂಡು ಅದರಲ್ಲಿ ನಿಂಬೆಹಣ್ಣನ್ನು ಈ ರೀತಿ ಇಟ್ಬಿಟ್ಟು ದೀಪ ಹಚ್ಚಿ ದೇವಿಗೆ ಅರ್ಪಣೆ ಮಾಡಬೇಕು. ನೀವೇನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀರಲ್ಲ ಅದೆಲ್ಲನೂ ಈಡೇರುತ್ತೆ ಅನ್ನೋದು ಇಲ್ಲಿ ದೈವಿಕ ನಂಬಿಕೆ. ಇಲ್ಲಿ ನೋಡಿ, ನಾವು ನಿಂಬೆಹಣ್ಣಿನ ದೀಪನ ಈ ರೀತಿ ಹಚ್ಚಿದ್ದೀವಿ. ಇಲ್ಲೆಲ್ಲ ಜನನೂ ಇಲ್ಲಿ ದೀಪನ ಹಚ್ಚಿಟ್ಟು ತಮ್ಮ ಮನಸ್ಸಿನಲ್ಲಿ ಏನೇನು ಕೋರಿಕೆಗಳಿದೆಯಲ್ಲ ಅದನ್ನೆಲ್ಲ ಈಡೇರಿಸು ತಾಯಿ ಅಂತ ಕೇಳ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ. ನೀವು ಒಂದ್ಸಲ ಈ ಮೈಸೂರಿನ ದೇವಿಗೆ ಬಂದು ನಿಮಗೆ ಏನು ಬೇಕೋ ಕೋರಿಕೆ ಏನಿದೆ ಅಂತ ಕೇಳ್ಕೊಂಡು ನಿಂಬೆಹಣ್ಣಿನ ದೀಪನ ಆಷಾಢದಲ್ಲಿ ಬಂದು ಅರ್ಪಣೆ ಮಾಡಿ. ಇವಾಗ ನಾವು 3 ಶುಕ್ರವಾರನೂ ಕಂಪ್ಲೀಟ್ ಮಾಡಿದ್ವಿ. ಇವಾಗ 4ನೇ ಶುಕ್ರವಾರ ನಾವು ದೇವಿಗೆ ದೀಪನ ಹಚ್ಚಿ ಬಂದ್ವಿ. ಇಲ್ಲಿ ನೋಡಿ, ನಿಂಬೆಹಣ್ಣಿನಿಂದ ತಾಯಿನ ಅಲಂಕಾರ ಮಾಡಿದ್ದಾರೆ. ತಾಯಿಗೆ ನಿಂಬೆಹಣ್ಣು ತುಂಬಾ ಪ್ರಿಯವಾದ ವಸ್ತು. ಇಲ್ಲಿ ನೋಡಿ ದೈವಿಕವಾಗಿ ಹೇಗೆ ಕಂಗೊಳಿಸ್ತಿದ್ದಾರೆ ತಾಯಿ. ಪ್ರತಿಯೊಂದು ಏನೇ ಇದ್ರೂ ಕೆಲಸನೂ ಇದ್ರೂ ದೇವಸ್ಥಾನಕ್ಕೆ ಮೊದಲು ಭೇಟಿ ನೀಡೋದು ಒಂದು ಸಂಪ್ರದಾಯ. ಇಲ್ಲಿ ನೋಡಿ, ಶುಕ್ರವಾರ ದೇವಿಗೆ ಈ ರೀತಿ ಅಲಂಕಾರ ಮಾಡಿರ್ತಾರೆ. ಹೂವಿನಿಂದ ಮಂಟಪನ ಮಾಡಿದ್ದಾರೆ. ಈ ರೀತಿ ಕಂಗೊಳಿಸ್ತಾ ಇದೆ. ಇಲ್ಲಿ ಪ್ರಸಾದನೂ ಸಿಗುತ್ತೆ. ನಾವು ಪ್ರಸಾದನ ಸ್ವೀಕಾರ ಮಾಡಿಕೊಂಡು ಮೊದಲು ದರ್ಶನ ಮಾಡ್ಕೊಂಡು ಆಮೇಲೆ ಎಲ್ಲಾನು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇತ್ತು ಅಂತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.